ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಮಖಾನ ಅಥವಾ ಫಾಕ್ಸ್ ನಟ್ಸ್ದು ಒಂದು ಸ್ನ್ಯಾಕ್ ರೆಸಿಪಿ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಗೀ ಹಾಕೊಳ್ಳೋಣ. ಗೀ ಹಾಕೊಂಡ ನಂತರ ನಾವು ಅದಕ್ಕೆ ಮಖಾನನ ಹಾಕ್ಬಿಟ್ಟು ಮಖಾನ ಕ್ರಿಸ್ಪಿ ಆಗೋವರೆಗೂ ಅದನ್ನು ಫ್ರೈ ಮಾಡೋಣ. ಇದು ಮಖಾನ ತುಂಬ ಹೆಲ್ತ್ಗೆ ಒಳ್ಳೇದಿದು. ತುಂಬ ಹೆಲ್ತ್ ಬೆನಿಫಿಷಿಯರ್ಸ್ ಎಲ್ಲ ಇದರಲ್ಲಿದೆ. ಇದು ಲೋ ಕ್ಯಾಲರಿ ಸ್ನ್ಯಾಕ್ ಆಗಿರುತ್ತೆ. ಅಲ್ಲದೆ ಇದು ಫೈಬರ್ಸು, ಪ್ರೋಟೀನು, ಮೆಗ್ನೀಷಿಯಮ್ ಎಲ್ಲ ಅಡಗಿರುತ್ತೆ ಇದರಲ್ಲಿ. ಇದು ಹಾರ್ಟ್ಗೆ ಮತ್ತು ಕಿಡ್ನಿಗೆ ಎಲ್ಲ ತುಂಬ ಒಳ್ಳೆಯದು. ಮಕ್ಕಳಿಗೆ ಇದನ್ನು ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ಬೋದು. ಇದನ್ನು ಸಾಮಾನ್ಯವಾಗಿ ಏನು ಲೋಟಸ್ ಸೀಡ್ ಅಂತಾರೆ, ಬಟ್ ಇದು ಲೋಟಸ್ ಸೀಡ್ ಅಲ್ಲ ಅಂತ ಗೂಗಲ್ ಹೇಳುತ್ತೆ. ಫ್ರೈ ಮಾಡಿರೋ ಮಖಾನನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ತಿರ್ಗಾ ಅದೇ ಪ್ಯಾನ್ಗೆ ನಾವು ಇನ್ನೊಂದು ಸ್ವಲ್ಪ ಗೀ ಹಾಕ್ಬಿಟ್ಟು ಅದಕ್ಕೆ ನಾವಿವಾಗ ಕಾಶ್ಮೀರಿ ಚಿಲ್ಲಿ ಪೌಡರು, ಸಾಲ್ಟ್, ಆಮೇಲೆ ಟರ್ಮರಿಕ್ ಪೌಡರು, ಚಾಟ್ ಮಸಾಲ ಇವಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಗೀನಲ್ಲೇ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ನಾವಿವಾಗ ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಮಖಾನನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ತಿರ್ಗಾ ಈ ಮಸಾಲೆ ಎಲ್ಲ ಮಖಾನಾಗೆ ಹಿಡಿಯುವ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈವ್ನಿಂಗ್ ಮಕ್ಕಳು ಸ್ಕೂಲಿಂದ ಬರುವಾಗ ಅವ್ರಿಗೊಂದು ಸ್ನ್ಯಾಕ್ ರೆಸಿಪಿ ಎಲ್ಲ ಮಾಡಿಕೊಡ್ಲಿಕ್ಕೆ ಇದು ತುಂಬ ಒಳ್ಳೆಯದು. ಅಥವಾ ಯಾರಾದರೂ ಮನೆಯಲ್ಲಿ ಡಯಟ್ ಮಾಡೋರು ಆ ಥರ ಎಲ್ಲ ಇದ್ದರೆ ಅವ್ರಿಗೂ ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ನಾವು ಬೇರೆ ಸ್ನ್ಯಾಕ್ಸ್ನ ಅವಾಯ್ಡ್ ಮಾಡಿ, ಈ ಕುರುಕ್ ತಿಂಡಿಗಳನ್ನೆಲ್ಲ ಅವಾಯ್ಡ್ ಮಾಡಿ ಇದನ್ನೆಲ್ಲ ತಿನ್ನೋದು ತುಂಬ ಒಳ್ಳೆಯದು. ಅದರಲ್ಲೂ ಏನಂತಾರೆ, ಹೆಲ್ದಿ ಫುಡ್ನೆಲ್ಲ ತಿನ್ನೋರು ಇದನ್ನ ಬಳಸ್ಕೋಬಹುದು. ನನ್ನ ಮಕ್ಕಳಿಗೆ ಇದು ತುಂಬ ಇಷ್ಟ. ಅವಾಗ ಕೇಳ್ತಾ ಇರ್ತಾರೆ. ನೋಡಿ ಮಾಡಿಕೊಟ್ಟಾಗ ಅವ್ರದ್ದು ಎಕ್ಸ್ಪ್ರೆಷನ್ಸ್. ಎಲ್ಲರೂ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಒಂದು ಸ್ನ್ಯಾಕ್ ರೆಸಿಪಿ. ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.